ಎಲ್ರಿಗೂ ನಮಸ್ಕಾರ. ಸುಭಾಷಿತ ಸರಣಿಗೆ ಸ್ವಾಗತ. ಉಪಾರ್ಜಿತಾನಾಂ ವಿತ್ತಾನಾಂ ತ್ಯಾಗ ಏವ ಹಿ ರಕ್ಷಣಂ ತಡಾಗೋದರ ಸಂಸ್ಥಾನಾಂ ಪರಿವಾಹ ಇವಾಂಭಸಾಂ. ಈ ಒಂದು ಸುಭಾಷಿತದ ಅರ್ಥ ಹೀಗಿದೆ. ಉಪಾರ್ಜಿತಾನಾಂ ವಿತ್ತಾನಾಂ, ಉಪಾರ್ಜಿತ ಅಂತ ಹೇಳಿದರೆ ನಾವು ಸಂಗ್ರಹಿಸಿರ್ತಕ್ಕಂತಹ ಹಣ ಅಥವಾ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಹಣ. ಆ ಹಣಕ್ಕೆ ರಕ್ಷಣೆ ಯಾವುದು? ತ್ಯಾಗ ಏವ ಹಿ ರಕ್ಷಣಂ, ಅದನ್ನು ತ್ಯಾಗ ಮಾಡುವಂತಹದ್ದೇ ರಕ್ಷಣೆ ಅಂತ ಹೇಳಿ ಅನುಭವಶಾಲಿಗಳು ಹೇಳ್ತಾರೆ. ಅದಕ್ಕೊಂದು ಉದಾಹರಣೆಯಾಗಿ ತಡಾಗೋದರ ಸಂಸ್ಥಾನಾಂ ಪರಿವಾಹ ಇವಾಂಭಸಾಂ. ತಡಾಗ ಉದರ ಸಂಸ್ಥಾನಾಂ ಅಂದರೆ ಕಟ್ಟೆಗಳಲ್ಲಿ ಇರತಕ್ಕಂತಹ ನೀರಿಗೆ ಅದರ ಕೋಡಿ ಅಥವಾ ಒಡ್ಡು ಅನ್ನುವಂಥದ್ದು ಹೇಗೆ ರಕ್ಷಣೆಯನ್ನು ನೀಡುತ್ತದೋ ಹಾಗೆ ಅಂತ ಹೇಳಿ ಉದಾಹರಣೆಯನ್ನು ಕೊಡ್ತಾರೆ. ನಾವು ಸಂಪಾದನೆ ಮಾಡಿರತಕ್ಕಂತಹ ಹಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ರಕ್ಷಣೆ ಮಾಡುವಂತಹದ್ದನ್ನು ನಾವು ನೋಡ್ತೇವೆ. ಆದರೆ ಅನುಭವಶಾಲಿಗಳು ಹೇಳತಕ್ಕಂತಹದ್ದು ಏನು ಅಂತಂದರೆ ಅದನ್ನು ತ್ಯಾಗ ಮಾಡುವಂತಹದ್ದೇ ಅದಕ್ಕೆ ರಕ್ಷಣೆ ಅಂತ. ಅಂದರೆ ಅದನ್ನು ಬಿಟ್ಟು ಬಿಡೋದು ಅಂತ ಅರ್ಥ. ಅದನ್ನು ಬಿಟ್ಟು ಬಿಡೋದು ಅಂತಂದರೆ ವಿರೋಧ ಆಯಿತು. ಅಂದರೆ ಇದೊಂದು ರೀತಿಯ ವಿರೋಧಾಭಾಸವನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಿದ್ದಾಗ ಅದಕ್ಕೊಂದು ಉದಾಹರಣೆಯಾಗಿ ಅವರು ಹೇಳ್ತಾರೆ, ಕೆರೆಕಟ್ಟೆಗಳಲ್ಲಿ ನೀರನ್ನು ಸಂಗ್ರಹಿಸಿ ಇಡುತ್ತೇವೆ. ಮಳೆಗಾಲದಲ್ಲಿ ತುಂಬ ನೀರು ಹರಿದು ಬರ್ತದೆ. ಆ ಹರಿದು ಬಂದಂತಹ ನೀರು ಅಥವಾ ತುಂಬಿರತಕ್ಕಂತಹ ನೀರು ಆಚೆ ಹೋಗಬೇಕು ಅಂತ ಆದರೆ ಅದಕ್ಕೆ ಒಡ್ಡು ಅನ್ನುವಂಥದ್ದು ಇರಲೇಬೇಕು, ಕೋಡಿ ಅನ್ನುವಂಥದ್ದು ಇರಲೇಬೇಕು. ಅದು ಇಲ್ಲ ಅಂತಾದರೆ ನೀರು ತುಂಬಿಕೊಂಡು ಕೆರೆ ಒಡೆದು ಹೋಗ್ತದೆ. ಹಾಗೆಯೇ ಸಂಪತ್ತು ಕೂಡ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅದನ್ನು ವಿನಿಯೋಗ ಮಾಡಬೇಕು. ವಿನಿಯೋಗ ಮಾಡಿದ್ರೇ ಅದು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಹತ್ತಿರ ತುಂಬ್ತಾ ಹೋಗ್ತದೆ. ಅದರಿಂದ ಹೇಳ್ತಾರೆ, ಇನ್ನೂ ಒಂದು ಯೋಚನೆ ಮಾಡಿ ಹೇಳುವಂತಹದ್ದಾದರೆ ನಮ್ಮ ಶರೀರ ಅನ್ನುವಂತಹದ್ದು ಸುದೃಢವಾಗಿ ಇರಬೇಕು ಅಂತಾದರೆ ನಾವು ಹಿತಮಿತವಾಗಿರತಕ್ಕಂತಹ ಆಹಾರವನ್ನು ನಾವು ತಿನ್ನಬೇಕು. ಶರೀರಕ್ಕೆ ಇಷ್ಟ ಅಥವಾ ನನ್ನ ಮನಸ್ಸಿಗೆ ಇದು ಸಂತೋಷ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಹೆಚ್ಚು ಹೆಚ್ಚು ತಿನ್ನುತ್ತಾ ಹೋದಾಗ ಅದರಿಂದ ಏನಾಗುತ್ತೆ, ನಮ್ಮ ದೇಹ ಅನ್ನುವಂಥದ್ದು ಹಾಳಾಗುತ್ತೆ, ರೋಗಗಳಿಗೆ ನಾವು ಆಹ್ವಾನ ಕೊಟ್ಟಂತೆ ಆಗತ್ತೆ. ಆದ್ದರಿಂದ ಆ ಹಣ ಅನ್ನುವಂಥದ್ದು ಹಾಗೆಯೇ ನಾವು ಸಂಪಾದನೆ ಮಾಡಿದಷ್ಟು ಅದನ್ನು ಹೆಚ್ಚು ಹೆಚ್ಚು ವಿನಿಯೋಗ ಮಾಡಿದಾಗ ಅದು ಬೇರೆಯವರಿಗೆ ಸಹಕಾರಿಯಾಗ್ತದೆ. ಹಾಗೆ ರಘುವಂಶದ ಮಹಾರಾಜರುಗಳು ತ್ಯಾಗಾಯ ಸಮೃತಾರ್ಥಾನಾಂ ಅಂತ ಹೇಳ್ತಾ ಇದ್ದರು. ಅವರು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದದ್ದೇ ಅದನ್ನು ವಿನಿಯೋಗ ಮಾಡೋದಕ್ಕೆ ಅಂತ ಹೇಳಿ. ಸರ್ಕಾರಗಳು ಕೂಡ ಹಾಗೆಯೇ ಹೆಚ್ಚು ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿದರೂ ಕೂಡ ಆ ತೆರಿಗೆಯನ್ನು ಪ್ರಜಾಹಿತ ಕಾರ್ಯಕ್ಕೆ ಅವರು ಉಪಯೋಗ ಮಾಡಿದಾಗ ಅದು ಪುನಃ ಅವರಿಗೆ ಅದು ದ್ವಿಗುಣವಾಗಿ ಅಥವಾ ಡಬಲ್ ಆಗಿ ವಾಪಸ್ ಹಿಂತಿರುಗ್ತದೆ ಅನ್ನುವಂತಹದ್ದೇ ಈ ಒಂದು ಸುಭಾಷಿತದ ಅರ್ಥ. ಅದರಲ್ಲೂ ಕೂಡ ಬೇರೆ ರೀತಿಯ ವಿನಿಯೋಗಗಳೇನಿದೆ ಅವುಗಳಿಂದ ಪ್ರಯೋಜನ ಇಲ್ಲ. ಪ್ರಜಾಹಿತಕ್ಕೆ ಆಗತಕ್ಕಂತಹ ಉಪಯೋಗವೇ ಅದು, ಆ ಹಣದ ವಿನಿಯೋಗವೇ, ಪ್ರಜಾಹಿತಕ್ಕೆ ಆಗತಕ್ಕಂಥ ಹಣದ ವಿನಿಯೋಗವೇ ಅತ್ಯಂತ ಉಪಕಾರಿಯಾಗ್ತದೆ. ಅದರಿಂದ ಹಣವನ್ನು ಯಾವತ್ತೂ ಕೂಡ ನಾವು ತ್ಯಾಗ ಮಾಡಬೇಕು. ಹಿಂದೆಯೇ ಹೇಳಿದ ಹಾಗೆ ದಾನ, ಭೋಗ, ನಾಶ ಅನ್ನುವಂಥದ್ದು 3 ರೀತಿಗಳುಂಟು ಹಣಕ್ಕೆ. ಆದ್ದರಿಂದ ಹಣವನ್ನು ನಾವು ಹೆಚ್ಚು ಹೆಚ್ಚು ವಿನಿಯೋಗ ಮಾಡಿ ತ್ಯಾಗ ಮಾಡಿದಾಗ ಹೇಗೆ ಸೂರ್ಯ ನೀರನ್ನೆಲ್ಲ ಸಂಗ್ರಹಿಸಿ ಅದನ್ನು ಮತ್ತೆ ಮಳೆಯ ರೂಪದಲ್ಲಿ ಸುರಿಸ್ತಾನೋ ಆ ರೀತಿಯಲ್ಲಿ ನಾವು ಹಣವನ್ನು ಸಂಪಾದಿಸಿರ್ತಕ್ಕಂತಹ ಹಣವನ್ನು ಪರರ ಉಪಕಾರಕ್ಕಾಗಿಯೋ ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಪ್ರಯೋಜನಗಳಿಗಾಗಿಯೋ ನಾವು ವಿನಿಯೋಗ ಮಾಡಿದಾಗ ಅದು ಖಂಡಿತವಾಗಲೂ ಕೂಡ ಅದರ ಸುದೃಢವಾಗಿರತಕ್ಕಂತಹ ರಕ್ಷಣೆ ಆಗ್ತದೆ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ನಾವು ಹಣವನ್ನು ಅದರಿಂದ ಸಂಪಾದನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದೇ ಈ ಒಂದು ಸುಭಾಷಿತದ ಅರ್ಥ. ನಮಸ್ಕಾರ.